ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತಮ್ಲೈ ನೋಡಿ ನಿಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಾಗಿದೆ ಏನಪ್ಪ ವಿಚಾರ ಅಂತ. ಬನ್ನಿ ಹಾಗೆ ಮಾತಾಡ್ತಾ ಇವತ್ತಿನ ವಿಷಯಕ್ಕೆ ಹೋಗೋಣ. ಫ್ರೆಂಡ್ಸ್, ನಾನು ಕಾಂಪಿಟೇಷನ್ ವಿಡಿಯೋ ಇಕ್ಕಿದ್ದೀನಲ್ವ, ಆ ವಿಡಿಯೋದಲ್ಲಿ ಯಾರು ಅತಿ ಹೆಚ್ಚು ಒಂದು ಕಮೆಂಟ್ಗೆ ಅತಿ ಹೆಚ್ಚು ಲೈಕ್ ಬಂದಿರುತ್ತೆ ಅವ್ರಿಗೆ ಸ್ಪೆಷಲ್ ಗಿಫ್ಟ್ ಇದೆ ಅಂತ ಹೇಳಿದ್ದೀನಿ. ತುಂಬ ಜನ ಕೇಳ್ತಾಯಿದ್ರು, ಸರಿಯಾಗಿ ಆನ್ಸರ್ ಮಾಡಿ ಅದ್ರ ಬಗ್ಗೆ ಅಂತ ಹೇಳ್ತಾಯಿದ್ರು. ನಾನು ಹೇಳ್ತಾಯಿದ್ದೀನಿ, ನಿಮ್ಮ ಯಾರು ವಿಡಿಯೋ ಮಾಡಿ ಕಳಿಸಿದ್ದಾರೆ, ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಲ್ವ, ಆ ವಿಡಿಯೋಗೆ ಒಬ್ಬರು ಕಮೆಂಟ್ ಮಾಡಿರ್ತಾರಲ್ಲ, ಆ ಕಮೆಂಟ್ಗೆ ಲೈಕ್ ಅತಿ ಹೆಚ್ಚು ಲೈಕ್ ಯಾರಿಗೆ ಬಂದಿರುತ್ತೆ ಅವ್ರಿಗೆ ಸ್ಪೆಷಲ್ ಗಿಫ್ಟ್ ಇದೆ. ಹಾಗಾಗಿ ತಿಳಿಸಿದ್ದೀನಿ. ಅತಿ ಹೆಚ್ಚು ವಿಡಿಯೋನ ಶೇರ್ ಮಾಡ್ತಾ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಇವಾಗ ನಾನು ವ್ಯಾಪಾರದಿಂದ ಬಂದೆ. ಹಾಗೆ ತಿಂಡಿ ಚಿತ್ರಾನ್ನ, ಟೊಮೊಟೊ ಚಿತ್ರಾನ್ನ ಖಾಲಿಯಾಗಿದೆ, ರೈಸ್ ಇದೆ. ಇವಾಗ ಸದ್ಯಕ್ಕೆ ತಿನ್ಕೊಂಡು ಸಿಟಿಗೆ ಹೊರಡಬೇಕು. ಇವಾಗ ಟೈಮ್ ಆಗಿದೆ, ಏನು ಮಾಡೋದು? ಈಗ ಸದ್ಯಕ್ಕೆ ನಾನು ಟೀನ ಇಟ್ಕೊಂಡು ಕುಡಿದ್ಬಿಟ್ಟು ಸಿಟಿಗೆ ಹೋಗ್ತೀನಿ. ಬಂದು ಮಧ್ಯಾಹ್ನ ಆಮೇಲೆ ಮಾಡ್ಕೋತೀನಿ. ಮೊಳಕೆ ಕಾಳನ್ನ ಕಟ್ಟಿದ್ದೀನಿ, ಮೊಳಕೆ ಕಾಳನ್ನ ಸಾಂಬಾರನ್ನ ಮಾಡಬೇಕು. ಹಾಗಾಗಿ ಮೊಳಕೆ ಕಾಳು ಸಾಂಬಾರು ಮಾಡಬೇಕು. ಮೊಳಕೆ ಕಾಳು ಯಾವ ರೀತಿ ಬಂದಿದೆ ಅಂತ ನೋಡ್ತೀನಿ. ಬಂದಿದೆ, ಇನ್ನೊಂದು ಸ್ವಲ್ಪ ಟೈಮ್ ಇದೆ, ಒಂದು ಅರ್ಧ ಗಂಟೆ ಟೈಮ್ ಇದೆ. ಸಾಂಬಾರು ಮಾಡಿಟ್ಟು ಹೋಗ್ತೀನಿ. ಇಲ್ಲ ಅಂತಂದರೆ ಬಂದಮೇಲೆ ಮಾಡ್ಕೋತೀನಿ. ಇಂಥ ಹೆಂಗಸರು ಕೂಡ ಇರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಅನ್ನೋದೊಂದು ಕಮೆಂಟ್ನ ಅಥವಾ ತಮ್ಲೈನ ನೋಡಿದ್ದೀರಾ? ಸಾರಿ, ಹೌದು. ನಾನು ಒಬ್ರಿಗೆ ತುಂಬ ಜನಕ್ಕೆ ಚಾನಲ್ ಬಗ್ಗೆ ಹೆಲ್ಪ್ ಮಾಡ್ತಾ ಇರ್ತೀನಿ. ಯಾಕಂದರೆ ನಾನು ಆಲ್ರೆಡಿ ಅನುಭವ ಇರೋದು 2 ಚಾನಲ್ ಪೇಮೆಂಟ್ ಬರೋ ಅಂಥ ಚಾನಲ್ನ ನಾನು ಕಳ್ಕೊಂಡಿದ್ದೀನಿ. ಹತ್ರ ಇನ್ನೊಂದು $20 ಆಗಿದ್ದಿದ್ರೆ ನಾನು ಪೇಮೆಂಟ್ ತೊಗೋತಾ ಇದ್ದೆ. ಒಂದು 15 ದಿನ ಆಗಿದ್ರೆ ಪೇಮೆಂಟ್ ತೊಗೋತಾ ಇದ್ದೆ. ಅಷ್ಟು ಹತ್ರ ಇರುವಾಗ ನಾನು ಚಾನಲ್ನ ಕಳ್ಕೊಂಡಿದ್ದೀನಿ. 1 ಅಲ್ಲ 2 ಚಾನಲ್ನ ಕಳ್ಕೊಂಡಿದ್ದೀನಿ. ಇದು 3ನೇ ಚಾನಲು ನಂದು. ಹಾಗಾಗಿ ಒಂದು ಅನುಭವ ಇರೋದ್ರಿಂದ ನಾನು ಹೇಳ್ತಾ ಇರ್ತೀನಿ. ಯಾರು ಸಜೆಷನ್ ಕೇಳಿದವ್ರಿಗೆ ಹೇಳ್ತಾ ಇರ್ತೀನಿ. ಯಾವುದೇ ದೊಡ್ಡ ಯೂಟ್ಯೂಬರ್ ಅಲ್ಲ ನಾನು ಸಜೆಷನ್ ಕೊಡೋದಕ್ಕೂ. ನನಗೆ ಗೊತ್ತಿರೋಂತಹ ವಿಷಯಗಳನ್ನ ನಾನು ತಿಳಿಸ್ತಾ ಇರ್ತೀನಿ. ಮೊಳಕೆ ಕಾಳು ಸ್ವಲ್ಪ ಬಂದಿದೆ. ಸ್ವಲ್ಪ ಸಂಜೆವರೆಗೂ ಇಟ್ಟರೆ ಇನ್ನೊಂದು ಸ್ವಲ್ಪ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮೊಳಕೆ ಕಾಳು ಕಟ್ಟೋದಕ್ಕೆ ಈ ಬ್ಯಾಗ್ ಇಟ್ಕೊಂಡಿದ್ದೀನಿ. ಮದುವೆ ಮನೇಲೆಲ್ಲ ತೆಂಗಿನಕಾಯಿ ಕೊಡ್ತಾರಲ್ವ, ಅದ್ರ ಬ್ಯಾಗ್ ಒಳಗಡೆ ಮೊಳಕೆ ಕಾಳು ಕಟ್ಟಿದ್ದೀನಿ ನಾನು. ಇದು ಕಾಟನ್ ಇರುತ್ತೆ ಅಲ್ವಾ, ಹಾಗಾಗಿ ಇದಕ್ಕೆ ಬ್ಯಾಗ್ ಒಳಗಡೆ ಹಾಕಿ ಇಡ್ತಾಯಿದ್ದೀನಿ. ಯಾವುದೇ ದೊಡ್ಡ ಯೂಟ್ಯೂಬರ್ ಅಲ್ಲ, ನನಗೆ ಗೊತ್ತಿರೋ ಅಷ್ಟು ವಿಷಯನ ನಾನು ತಿಳಿಸ್ತಾ ಇರ್ತೀನಿ. ಹಾಗಾಗಿ ಅವರು ಕೂಡ ಕೇಳಿದಾಗ ಒಂದು ಸಣ್ಣ ಪುಟ್ಟ ವಿಷಯನ ನಾನು ಶೇರ್ ಮಾಡ್ತಾ ಇದ್ದೆ ಅವ್ರಿಗೆ. ಹೀಗೆ ಒಂದು ಬಾಂಧವ್ಯ ಅನ್ನೋದು ಬೆಳ್ಕೊಂಡು ಬಂದಾಗ ಏನಾಯ್ತು, ನಾನು ಸ್ವಲ್ಪ ದಿನ ಬ್ಯುಸಿ ಆದೆ. ಹಾಗಾಗಿ ಅವ್ರಿಗೆ ಫೋನ್ ಕಾಂಟ್ಯಾಕ್ಟ್ ಆಗಲಿ, ಒಂದು ಮೆಸೇಜ್ಗೆ ರಿಪ್ಲೈ ಮಾಡೋ ಅಷ್ಟು ನನಗೆ ಟೈಮ್ ಇರಲಿಲ್ಲ. ಹಾಗೆ ಈಗ ಒಂದೊಂದು ಮನೇಲಿ ಒಂದೊಂದು ಥರ ಪ್ರಾಬ್ಲಮ್ ಇರುತ್ತೆ ಅಲ್ವಾ, ಹಾಗೆ ನನಗೂ ಕೂಡ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಇತ್ತು. ಹಾಗಾಗಿ ನಾನು ಅವ್ರಿಗೆ ರಿಪ್ಲೈ ಮಾಡೋದಕ್ಕೆ ಆಗಿರಲಿಲ್ಲ. ಅದಕ್ಕೆ ಅವರು ಒಂದು ಬೇರೆ ಅರ್ಥ ತಿಳ್ಕೊಂಡಿದ್ದಾರೆ. ಇನ್ಯಾರೋ ಹೊಸಬ್ರು ಸಿಕ್ಕಿದ್ದಾರೆ, ಅದಕ್ಕೆ ನಮ್ಮ ಜೊತೆ ಅಷ್ಟು ಇದಾಗಿಲ್ಲ ಅಂತ ಹೇಳಿ. ನಾನು ಹೇಳೋದು ಒಂದು, ಯಾರನ್ನೇ ಆಗಲಿ ಅತಿ ಹೆಚ್ಚಾಗಿ ನಂಬಕ್ಕೆ ಹೋಗಬಾರ್ದು. ತುಂಬ ಮನಸ್ಸಿಗೆ ನೋವಾಗ್ಬಿಡುತ್ತೆ. ಅವ್ರದ್ದು ಒಂದೊಂದು ಮಾತಿಂದ ಕೂಡ ಮನಸ್ಸಿಗೆ ಬೇಜಾರಾಗ್ಬಿಡುತ್ತೆ. ಯಾಕಂದರೆ ನಾವು ಬಿಸಿಲಲ್ಲಿ ನಿಂತ್ಕೊಂಡು ದುಡ್ಕೊಂಡು ಬಂದಿರ್ತೀವಿ. ಆ ಥರ ಒಂದೊಂದು ಮೆಸೇಜ್ ನೋಡಿದಾಗ ತುಂಬ ಬೇಜಾರಾಗ್ಬಿಡುತ್ತೆ ಮನಸ್ಸಿಗೆ. ವೈಟಿ ಜರ್ನಿನೇ ಬೇಡ ಅಂತ ಅನ್ನೋಷ್ಟು ಮನಸ್ಸು ಬೇಜಾರಾಗ್ಬಿಡುತ್ತೆ. ಏನಿಲ್ಲ, ಎತ್ತಿಲ್ಲ, ಒಂದು ಮೆಸೇಜ್ಗೆ ರಿಪ್ಲೈ ಮಾಡಿಲ್ಲ ಅಂದರೆ ಅವ್ರು ಫೋನ್ ಮಾಡಿದರು, ನಾನು ಫೋನಲ್ಲಿ ಮಾತಾಡಿದ್ದೀನಿ. ಮಾತಾಡಿದ್ಮೇಲೆ ಹೇಳಿದ್ದೀನಿ ನಾನು ಬ್ಯುಸಿ ಇದ್ದೀನಿ. ಹಾಗಾಗಿ ಸ್ವಲ್ಪ ನಾನು
ಸ್ವಲ್ಪ ಬ್ಯುಸಿ ಇದ್ದೀನಿ, ಟೈಮ್ ಸಿಕ್ಕಿದಾಗ ಮಾಡ್ತೀನಿ ಅಂತ ಕೂಡ ಹೇಳಿದ್ದೀನಿ. ಆದರೂ ಕೂಡ ಅವರು ಅರ್ಥ ಮಾಡ್ಕೊಳ್ದಲೇ ನನಗೆ ಕಮೆಂಟ್ ಕೂಡ ಮಾಡಿದ್ದಾರೆ. ತುಂಬ ಬೇಜಾರಾಯ್ತು ಈ ಥರ ಎಲ್ಲ ಸಿಚುವೇಶನ್ ನೋಡ್ತಾ ಇದ್ದಾಗ. ಅವ್ರಿಗೂ ಫ್ಯಾಮಿಲಿ ಇದೆ ಅಂತ ತಿಳ್ಕೊಬೇಕು. ಸುಮ್ಮನೆ ಏನೋ ಬಾಯಿಗೆ ಬಂದಂಗೆಲ್ಲ ಮಾತಾಡಬಾರ್ದು. ಏಕೆಂದರೆ ಅವ್ರವ್ರ ಫ್ಯಾಮಿಲಿನೂ ಒಂದೊಂದು ವಿಷಯಕ್ಕೆ ಒಂದೊಂದು ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಇರುತ್ತೆ. ಹಾಗಾಗಿ ಏನೋ ಇರ್ಬೋದು ಅಂತ ತಿಳ್ಕೊಂಡು ಅರ್ಥ ಮಾಡ್ಕೊಂಡಿದ್ರೆ ಪರವಾಗಿಲ್ಲ. ಬರೀ ಒಂದು ಮೆಸೇಜ್ಗೆ ರಿಪ್ಲೈ ಮಾಡಿಲ್ಲ ಅಂತ ಅಂದ್ಬಿಟ್ಟು ಎಷ್ಟೆಲ್ಲ ಮಾತಾಡಿದ್ದಾರೆ. ಅವ್ರಿಗೆ ಇನ್ನೊಬ್ರು ಫ್ರೆಂಡ್ ಯಾರೋ ಸಿಕ್ಕಿದ್ದಾರೆ ಅನಿಸುತ್ತೆ, ಅದಕ್ಕೆ ಅವರು ಇನ್ನೊಬ್ರ ಜೊತೆ ಮಾತಾಡಿಕೊಂಡು ಈ ಥರ ನನಗೆ ಮೆಸೇಜ್ ಮಾಡಿದ್ದಾರೆ. ಯಾಕಂದರೆ ನಾನು ತುಂಬ ಜನನ ನೋಡಿದ್ದೀನಿ. ಈಗ 4 ವರ್ಷದಿಂದ ವೈಟಿಲಿ ಇರೋದ್ರಿಂದ ನಾನು ತುಂಬ ಜನನ ಪರಿಚಯ ಆಗಿದ್ದಾರೆ, ತುಂಬ ಜನನ ನೋಡಿದ್ದೀನಿ, ತುಂಬ ಜನಕ್ಕೆ ಹೆಲ್ಪ್ ಮಾಡಿ ಮೋಸ ಕೂಡ ಹೋಗಿದ್ದೀನಿ. ನಾನು ಹೆಲ್ಪ್ ತೊಗೊಂಡಂಥವ್ರು ಬೆನ್ನಿಗೆ ಚೂರಿ ಹಾಕಿ ಹೋದಂಥವ್ರು ಕೂಡ ಇದ್ದಾರೆ. ನನ್ನಂಥವ್ರನ್ನೆಲ್ಲ ನೋಡಿದ್ದೀನಿ. ಇನ್ನು ಇದೆಲ್ಲ ಯಾವ ಲೆಕ್ಕ ಅಲ್ವಾ? ಹಾಂ ಹೇಳಿ. ನಾನು ಮೊದಲೇ ಹೇಳಿದ್ದೀನಿ ಏನೇನೋ ಪ್ರಾಬ್ಲಮ್ ಇರುತ್ತೆ, ಟೈಮ್ ಸಿಕ್ಕಿದಾಗ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು. ಫ್ರೀ ಇರೋ ಟೈಮಲ್ಲಿ, ಮನೇಲಿರೋ ಅಂಥ ಟೈಮಲ್ಲಿ ನಾನೆಲ್ಲ ಕಮೆಂಟ್ಗಳಿಗೂ ಕೂಡ ನಾನು ಕಮೆಂಟ್ ಮಾಡಿರೋಂಥವ್ರಿಗೆ ರಿಪ್ಲೈ ಮಾಡ್ತೀನಿ. ಮತ್ತು ಅತಿ ಹೆಚ್ಚು ಕ್ಲೋಸಾಗಿ ಯಾರಾದರೂ ನನಗೆ ನಂಬರ್ ಶೇರ್ ಆಗಿರೋ ಅಂಥವ್ರು ಯಾರಾದರೂ ಇದ್ದರೆ ಅವ್ರ ಜೊತೆಲೂ ಕೂಡ 10ಕ್ಕೆ1 ಮೆಸೇಜ್ ಮಾಡಿದರೆ ಕೂಡ ನಾನು ಅವ್ರಿಗೆ ರಿಪ್ಲೈ ಮಾಡ್ತೀನಿ. ಸಾರಿ ಅಂತ ಕೇಳ್ಬಿಟ್ಟು ರಿಪ್ಲೈ ಮಾಡ್ತೀನಿ. ಪಾಪ ಸ್ವರ್ಣ ಅಕ್ಕ ಅನ್ನೋರು ಕೂಡ ಅವ್ರ ಚಾನಲ್ ಬಗ್ಗೆ ನನಗೆ ಸಣ್ಣ ಪುಟ್ಟದ್ದು ಕೇಳ್ತಾ ಇರ್ತಾರೆ. ಯಾಕಂದರೆ ಒಂದು ಅನುಭವ ಇರೋದ್ರಿಂದ, ಒಂದು 2 ಚಾನಲ್ ಕಳ್ಕೊಂಡಿರೋದ್ರಿಂದ ಒಂದು ಅನುಭವ ಇರುತ್ತೆ ಅಂತ ಅಂದ್ಬಿಟ್ಟು ಕೇಳ್ತಾ ಇರ್ತಾರೆ. ಅವ್ರಿಗೂ ಕೂಡ ಅಷ್ಟೇ, ನಾನು ಫ್ರೀ ಇರುವಾಗ ಅವ್ರಿಗೆ ರಿಪ್ಲೈ ಮಾಡ್ತೀನಿ, ಹೇಳ್ತೀನಿ ಅವ್ರಿಗೆ, ಅಕ್ಕ ಬ್ಯುಸಿ ಇದ್ದೀನಿ, ನಾನು ಸ್ವಲ್ಪ ನೋಡಿ ಹೇಳ್ತೀನಿ ಅಂತ ಹೇಳ್ತೀನಿ. ಅವ್ರು ನಿಜವಾಗ್ಲೂ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂದರೆ, ಆಯ್ತಪ್ಪ ನೀನು ಯಾವಾಗ ಟೈಮ್ ಆಗುತ್ತೆ ಅವಾಗ ನೋಡ್ಬಿಟ್ಟು ಹೇಳೋ ನನಗೆ ಅಂತ ಹೇಳ್ತಾರೆ. ನಾನು ಯಾವುದೇ ವೈಟಿ ಸ್ಟುಡಿಯೋದಲ್ಲಿ ಮೆಸೇಜ್ ಬಂದಿದ್ರು ಅಷ್ಟೇ, ಅದನ್ನು ಹೋಗಿ ಗೂಗಲಲ್ಲಿ ಹಾಕಿ ಕನ್ನಡಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಅದಕ್ಕೆ ಏನು ಮಾಡಬೇಕು ಅಂತ ತಿಳ್ಕೊಂಡು ನಾನು ಮುಂದುವರಿತೀನಿ. ಹಾಗೆ ಗೊತ್ತಿರೋ ಅಂಥದ್ದನ್ನು ತಿಳ್ಕೊತೀನಿ. ಇಲ್ಲ ಅಂತಂದರೆ ಸ್ವಲ್ಪ ಟೆಕ್ ಅವರು ಪರಿಚಯ ಇರೋದ್ರಿಂದ ಇಂಥವ್ರ ಚಾನಲಲ್ಲಿ ಈ ಥರ ಬಂದಿದೆ, ಇದೇನಾದ್ರು ಪ್ರಾಬ್ಲಮ್ಮಾ ಏನು ಅಂತ ನಾನು ಅವ್ರ ಹತ್ರ ತಿಳ್ಕೊಂಡು ಶೇರ್ ಮಾಡ್ತೀನಿ ಅವ್ರುಗಳಿಗೆ. ಯಾಕಂದರೆ ಒಬ್ರಿಗೆ ಈ ಥರ ಹೆಲ್ಪ್ ಮಾಡೋದ್ರಿಂದ ಒಂದು ಚಾನಲ್ ಏನೋ ಸಣ್ಣ ಪುಟ್ಟ ಹೆಲ್ಪ್ ಆಗುತ್ತೆ ಚಾನಲ್ಗೆ ಅಂತ ಹೇಳಿ ಕೂಡ ನಾನು ಇದು ಮಾಡ್ತೀನಿ. ಅಂಥದ್ರಲ್ಲಿ ಕೂಡ ಅವರು ಎಷ್ಟೆಲ್ಲ ಹೆಲ್ಪ್ ತಗೊಂಡಿದ್ದಾರೆ ನನ್ನ ಕಡೆಯಿಂದ. ಆದರೆ 1-2 ಮೆಸೇಜ್ಗೆ ನಾನು ರಿಪ್ಲೈ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ಈ ಥರ ಮಾತಾಡಿದ್ದಾರೆ ಅಂತ ನಿಜವಾಗ್ಲೂ ತುಂಬಾ ಬೇಜಾರಾಯಿತು ನನಗೆ. ನಮ್ಮ ಕಷ್ಟ ನಮಗೆ ಗೊತ್ತಿರುತ್ತೆ. ಬೆಳಗ್ಗೆ ಹೋದರೆ ಬಿಸಿಲಲ್ಲಿ ನಿಂತ್ಕೊಂಡು, ಇವಾಗ ಮಧ್ಯಾಹ್ನ ನಾನು 2 ಗಂಟೆ 3 ಗಂಟೆ ಆಗುತ್ತೆ ಬರೋದು. ನಾನು ವೀಡಿಯೋ ಕೂಡ ನೈಟ್ ಹೊತ್ತಲ್ಲೇ ಮಾಡ್ಕೊಳ್ಳೋದು. ವೀಡಿಯೋನ ಬಂದು ನಾನು ತಿಂಡಿ ತಿಂದು ಮತ್ತೆ ಸಿಟಿಗೆ ಹೋಗಿ ಬಂದು ಮತ್ತೆ ನಾನು ಸಂಜೆ ಬಂದು ಒಂದು 5:30-6 ಗಂಟೆ ಆಗುತ್ತೆ ಮನೆಗೆ ಬರೋದು. ಒಂದೊಂದು ಸತಿ 7 ಗಂಟೆ ಆಗುತ್ತೆ. ರೈಟ್ ಇದ್ದರೆ ಸ್ವಲ್ಪ ಹೊತ್ತು ಕಾಯ್ತೀನಿ, ಕಮ್ಮಿ ಆಗುತ್ತೇನೋ ಅಂತ ನಿಂತ್ಕೋತೀನಿ ನಾನು ಸಿಟಿ ಮಾರ್ಕೆಟ್ ಒಳಗಡೆ. ಅಲ್ಲೆಲ್ಲ ನೋಡ್ಕೊಂಡು ಮನೆಗೆ ಬಂದು ನಾನು ಹೂವು ಕಟ್ಟಿ ಮತ್ತೆ ನನ್ನ ಟೈಮ್ ಏನಾದ್ರು ಸಿಕ್ಕಿದಾಗ ಸ್ವಲ್ಪ ಅಷ್ಟೊತ್ತಲ್ಲಿ ವೀಡಿಯೋ ಮಾಡ್ಕೊಳ್ಳೋದು ಆಗ್ಬೋದು. ತುಂಬ ಜನ ಕೇಳ್ತಾರೆ, ನಿಮ್ಮ ವೀಡಿಯೋ ಸ್ವಲ್ಪ ಮಂಕಿರುತ್ತೆ ಏನಕ್ಕೆ ಅಂತ. ನಾನು ಮಾಡ್ಕೊಳ್ಳೋದೇ ನೈಟ್ ಹೊತ್ತಲ್ಲಿ ವೀಡಿಯೋನ, ಹಗ್ಲೊತ್ತು ಮಾಡಲ್ಲ ನಾನು. ಯಾಕಂದರೆ ಟೈಮ್ ಸಿಗೋದೇ ಅಷ್ಟೊತ್ತಲ್ಲಿದ್ದರೆ ಆಗಿರೋದ್ರಿಂದ ನಾನು ನೈಟ್ ಹೊತ್ತಲ್ಲೇ ವೀಡಿಯೋ ಮಾಡ್ಕೋತೀನಿ ನಾನು. ಅಂಥದ್ರಲ್ಲಿ ನಮಗೆ ಅಂಥ ಟೈಮ್ಗಳಲ್ಲಿ ಕೂಡ ನನಗೆ ಈ ಥರ ಮಾತಾಡ್ತಾರಲ್ಲ, ನನಗೆ ಎಷ್ಟು ಬೇಜಾರಾಗುತ್ತೆ ಅಂತ. ಎಂಥ ಜನ ಇರ್ತಾರೆ, ಅವರು ಒಂದು ಹೆಣ್ಣು, ಆ ಹೆಣ್ಣಿನ ಕಷ್ಟ ಅರ್ಥ ಆಗಲ್ವಾ? ಅವರು ಕೂಡ ಅರ್ಥ ಮಾಡ್ಕೊಬೇಕಲ್ವ? ಅವರು ಒಂದು ಹೆಣ್ಣಲ್ವಾ? ಅವ್ರಿಗೂ ಒಂದು ಫ್ಯಾಮಿಲಿ ಇದೆ ಅಲ್ವಾ? ಅವರು ಅದೇ ಥರನೇ ಟೈಮ್ ಕೊಟ್ಟು ಮಾತಾಡ್ತಾರ ನಮ್ಮ ಜೊತೆ ಹೇಳಿ. ಇವಾಗ ಅವ್ರಿಗೂ ಒಂದು ಫ್ಯಾಮಿಲಿ ಇದೆ, ಅವ್ರಿಗೂ ಮನೇಲಿ ಗಂಡ ಮಕ್ಕಳು ಅನ್ನೋದಿದೆ. ಅವರು ಆ ಕಡೆನೂ ನೋಡಬೇಕು, ಈ ಕಡೆನೂ ನೋಡಬೇಕು ಅಲ್ವಾ? ನಾವು ಈ ರೀತಿ ಅರ್ಥ ಮಾಡ್ಕೋತೀವಿ. ನೋಡಿ, ಮನೆಯಿಂದ ಮೈಸೂರಿಗೆ ಬಂದಿದ್ದೀನಿ ಹೂವು ತಗೊಳ್ಳೋದಕ್ಕೆ.
ಹೂವು ತಗೊಂಡು ಇವಾಗ ಮನೆಗೆ ಹೋಗಬೇಕು. ನೋಡಿ ಹೂವೆಲ್ಲ ತೊಗೊಂಡು ಬಂದು ಹೂವು ಕಟ್ತಾ ಇದ್ದೀನಿ ನಾನು ಆಲ್ರೆಡಿ. ಬಸ್ಸಲ್ಲಿ ಬರೋದೆಲ್ಲ ಏನು ವೀಡಿಯೋ ಮಾಡ್ಕೊಂಡಿಲ್ಲ ನಾನು. ನೋಡಿ ಈ ರೀತಿ ಕಟ್ತಾ ಇದ್ದೀನಿ. ಮಲ್ಲಿಗೆ ಮೊಗ್ಗು ಕನಕಾಂಬರ ಇವತ್ತು ಕೆಜಿ 800 ರೂಪಾಯಿ ಇತ್ತು. ನೋಡ್ಬೋದು ನನ್ನ ಕಾಲು ಈ ಥರ ಇದೆ. ಸ್ವಲ್ಪ ಹ್ಯಾಂಡಿಕ್ಯಾಪು ಕೂಡ. ಒಂದು ಕಾಲು ಉದ್ದ ಇದೆ, ಒಂದು ಕಾಲು ತುಂಡ ಇದೆ. ನೋಡಿ ಹತ್ರದಿಂದ ಕೂಡ ತೋರಿಸ್ತೀನಿ ನಾನು. ತುಂಬಾ ನನಗೆ ಕಾಲು ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಅವಾಗವಾಗ ಕಾಲು ನೋವು ಬರ್ತಾ ಇರುತ್ತೆ. ಇಂಥ ಸಮಯದಲ್ಲೂ ಕೂಡ ನಾನು ಲೈವ್ಗಳು ವ್ಯಾಪಾರ ಮಾಡ್ತಾ ಕೂಡ ಲೈವ್ಗಳಿಗೆ ಹೋಗಿ ಸಪೋರ್ಟ್ ಮಾಡ್ತೀನಿ. ನೋಡ್ಬೋದು ನಾನು ಯಾವ ರೀತಿ ಒಂದೇ ಸಮ ಇಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಕಾಲು ಅಂತ ಹೇಳಿ. ಇಷ್ಟು ದಿನ ನಾನು ಈ ರೀತಿ ಯಾವತ್ತೂ ತೋರಿಸಿರಲಿಲ್ಲ, ಇವತ್ತು ತೋರಿಸ್ತಾ ಇದ್ದೀನಿ ಆ ರೀತಿ ನಾನು. ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ. ಜನ ಈ ರೀತಿ ಮಾತಾಡೋದ್ರಿಂದ ನಮ್ಮ ಹಿಂದೆ ಎಷ್ಟು ನೋವಿರುತ್ತೆ ಅನ್ನೋದನ್ನು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ನಿಜವಾಗ್ಲೂ ತುಂಬ ಬೇಜಾರಾಯಿತು ಅವರು ಆ ರೀತಿ ನನಗೆ ಕಮೆಂಟ್ ಮಾಡಿರೋದು. ಅದಕ್ಕೋಸ್ಕರನೇ ಇವತ್ತು ಈ ವಿಡಿಯೋ ಮಾಡಿದೆ. ಇಂಥ ಜನ ಕೂಡ ಇರ್ತಾರ ಅಂತ. ನಾನು ಎಷ್ಟೊಂದು ಸಪೋರ್ಟ್ ಮಾಡಿದ್ದೀನಿ ಅಂದರೆ ಅವ್ರಿಗೆ ನಿಜವಾಗ್ಲೂ ಅವರು ಕೊನೆವರೆಗೂ ನೆನೆಸ್ಕೋಬೇಕು ಅನ್ನೋ ಅಷ್ಟೊಂದು ಕೂಡ ಹೆಲ್ಪ್ ಮಾಡಿದ್ದೀನಿ. ಅವರು ಕೊನೆವರೆಗೂ ಕೂಡ ನೆನೆಸ್ಕೋಬೇಕು. ಯಾಕಂದರೆ ಸಣ್ಣ ಪುಟ್ಟದ್ದು ಕೂಡ ಯಾರು ಕೂಡ ಹೇಳ್ಕೊಡೋದಿಲ್ಲ, ಸ್ವಲ್ಪ ಬೇಕಾಬಿಟ್ಟು ಹೇಳ್ಕೊಡ್ತಾರೆ. ಅಂಥದ್ರಲ್ಲಿ ನಾನು ಡೀಟೇಲಾಗಿ ಒಂದು ಸಣ್ಣ ಇಂಪಾರ್ಟೆಂಟು ಕೂಡ ನಾನು ಅವ್ರಿಗೆ ತುಂಬಾ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ನಾವೊಬ್ಬರಿಗೆ ಹೆಲ್ಪ್ ಮಾಡಿದ್ರೆ ನಮಗೆಲ್ಲಾದರೂ ದೇವರು ಒಳ್ಳೆ ದಾರಿನ ತೋರಿಸ್ತೇನೆ ಅಂದ್ಕೊಂಡು ನಾನು ಸಪೋರ್ಟ್ ಮಾಡಿದ್ದೀನಿ ಅಷ್ಟೇ, ಬೇರೆ ಏನೂ ಇಲ್ಲ. ಆದರೆ ಇಷ್ಟೊಂದು ಅವರು ಈ ರೀತಿ ಎಲ್ಲ ಮಾತಾಡ್ತಾರೆ ಅಂತ ಗೊತ್ತಿದ್ದಿದ್ರೆ ನಾನು ಇಂಥ ಜನನ ಹತ್ರಕ್ಕೂ ಕೂಡ ತಗೋತಾ ಇರಲಿಲ್ಲ ಅಂತ ಹೇಳ್ತೀನಿ. ದಯವಿಟ್ಟು ಈ ವಿಡಿಯೋದಲ್ಲಿ ಬೇರೆ ಯಾರಿಗಾರು ಮನಸ್ಸಿಗೆ ನೋವಾಗಿದ್ದರೆ ಕ್ಷಮೆ ಇರಲಿ. ಯಾರ ಮನಸ್ಸಿಗೂ ನೋವು ಮಾಡುವಂತಹ ಹೆಣ್ಣು ನಾನಲ್ಲ. ನನಗೆ ನೋವಾದರೂ ಕೂಡ ನಾನು ತಡ್ಕೋತೀನಿ, ಆದರೆ ಇನ್ನೊಬ್ರಿಗೆ ನೋವಾದರೆ ಕೂಡ ನನ್ನ ಕಣ್ಣಲ್ಲಿ ನೀರು ಬರುತ್ತೆ, ಅಂಥ ವ್ಯಕ್ತಿ ನಾನು. ಆದರೆ ಇವತ್ತು ನನಗೆ ಆ ಕಮೆಂಟ್ ನೋಡಿ ತುಂಬಾ ಬೇಜಾರಾಗಿತ್ತು. ಅದಕ್ಕೋಸ್ಕರನೇ ಇವತ್ತು ಈ ವಿಡಿಯೋ ಮಾಡಿದ್ದು. ದಯವಿಟ್ಟು ಯಾರ ಮನಸ್ಸಿಗಾರು ನೋವಾಗಿದ್ದರೆ ಕ್ಷಮೆ ಇರಲಿ ಅಂತ ಕೇಳ್ತೀನಿ. ಈ ವಿಡಿಯೋ ನೋಡಿದವ್ರು ಎಲ್ರಿಗೂ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ ಫ್ರೆಂಡ್ಸ್. ಬಾಯ್. ಥ್ಯಾಂಕ್ ಯು. ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ರಿಗೂ.